ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಒನ್ ನೇಷನ್ ಒನ್ ಎಲೆಕ್ಷನ್ ಇಂದು ಕೇಂದ್ರದ ಸಚಿವ ಸಂಪುಟ ಈ ಒಂದು ಕಾಯ್ದೆಗೆ ಒಪ್ಪಿಗೆಯನ್ನು ನೀಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಅಷ್ಟಕ್ಕೂ ಈ ಒನ್ ಎಲೆಕ್ಷನ್ ಒನ್ ನೇಷನ್ ಅನ್ನುವಂತಹ ಚರ್ಚೆ ಯಾವಾಗಿಂದ ಶುರುವಾಯಿತು? ಈ ಮುಂಚೆಯೂ ಭಾರತದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಇತ್ತ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಸದ್ಯ ಇದಕ್ಕೆ ವಿಪಕ್ಷಗಳು ಸಹಿತ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಎಲ್ಲದರ ಮಟ್ಟಿಗೆ ಇವತ್ತು ನಾನು ಕಂಪ್ಲೀಟ್ ಆದಂತಹ ರಿಪೋರ್ಟನ್ನು ನಿಮಗಾಗಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ದೇಶಕ್ಕೆ ಹೊಸತೇನೂ ಅಲ್ಲ. 1967ರವರೆಗೂ ಸಹಿತ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಏಕಕಾಲದಲ್ಲಿ ಭಾರತದಲ್ಲಿ ನಡೀತಾ ಇದ್ವು. 1952, 1957, 1962 ಮತ್ತು 1967ರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಏಕಕಾಲದಲ್ಲಿ ನಡೀತಾ ಇದ್ವು. ಬದಲಾದಂತಹ ಕಾಲಘಟ್ಟದಲ್ಲಿ ಸರ್ಕಾರಗಳು ಉರುಳುತ್ತಾ ಹೋದವು. ಅದರ ಜೊತೆಗೆ ಅವಧಿಯೂ ಸಹಿತ ಮುಕ್ತಾಯವಾಗಿರುವಂತಹ ಕಾರಣಕ್ಕಾಗಿ ಚುನಾವಣೆ ಬೇರೆ ಬೇರೆ ದಿನಾಂಕದಂದು ಬದಲಾವಣೆ ಆಗೋದಕ್ಕೆ ಶುರುವಾಯಿತು. 1983ರಲ್ಲಿ ಕೇಂದ್ರ ಚುನಾವಣಾ ಆಯೋಗ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತ ಆಗಿನ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾಪನೆಯನ್ನು ಸಲ್ಲಿಸುತ್ತೆ. ಅದಾದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಆಗಿನ AICC ಅಧ್ಯಕ್ಷರಾಗಿರ್ತಕ್ಕಂತಹ ಸೋನಿಯಾ ಗಾಂಧಿ ಜೊತೆಗೆ ಇದೇ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾರೆ. ಅದಾದ ಮೇಲೆ 2010ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ LK ಅಡ್ವಾಣಿಯು ಸಹಿತ ಮತ್ತೊಂದು ಬಾರಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ವಿಚಾರವನ್ನು ಚರ್ಚೆಗೆ ಗ್ರಾಸವನ್ನು ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಆದರೆ ಎಲ್ಲವೂ ಸಹಿತ ತಟಸ್ಥವಾಗಿರುತ್ತೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗುರಿಯಾಗುತ್ತೆ. ಮನಮೋಹನ್ ಸಿಂಗ್ ಸರ್ಕಾರ ಮುಗಿದ ಆದಮೇಲೆ ಅತಿ ದೊಡ್ಡದಾಗಿ ಚರ್ಚೆಗೆ ಶುರುವಾಗಿರುವಂಥದ್ದು 2014ರ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ. ಅದಾದ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಸ್ವತಃ ನರೇಂದ್ರ ಮೋದಿ ಅವರೇ ವಿಚಾರವನ್ನು ಪ್ರಸ್ತಾಪಕ್ಕಿಡ್ತಾರೆ. ಅದಾದ ಮೇಲೆ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಒಂದು ಸಮಿತಿ ರಚನೆ ಆಗುತ್ತೆ. ಈ ಸಮಿತಿ ದೇಶಾದ್ಯಂತ ಸುತ್ತಾಟವನ್ನು ಮಾಡಿ ಎಲ್ಲ ರಾಜ್ಯಗಳಿಗೂ ಹೋಗಿ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನು ಮತ್ತು ಇದರ ಬಗ್ಗೆ ಇರುವಂತಹ ಪಾಸಿಟಿವ್ ಮತ್ತು ನೆಗೆಟಿವ್ಗಳನ್ನು ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ 2024ರ ಲೋಕಸಭೆಯ BJPಯ ಪ್ರಣಾಳಿಕೆಯ ಸಂದರ್ಭದಲ್ಲಿ ಈ ವಿಚಾರವನ್ನೇ ಬಹಳಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ರೀತಿಯಲ್ಲಿ ಉಲ್ಲೇಖಿಸಲಾಗುತ್ತೆ. ಅದಾದ ಮೇಲೆ 2024ರಲ್ಲಿ ಯಾವಾಗ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೊಂದು ಬಾರಿ ಅವರು ಏನಂದರೆ ಪ್ರಧಾನಿಯಾಗಿ ಬರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೆಂಪು ಕೋಟೆಯ ಮೇಲೆ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲೂ ಒನ್ ನೇಷನ್ ಒನ್ ಎಲೆಕ್ಷನನ್ನು ಪ್ಲಸ್ ಮತ್ತು ಮೈನಸ್ಗಳನ್ನು ಹೇಳ್ತಾ ಹೋಗ್ತಾರೆ. ಈ ಬಗ್ಗೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ದಿಟ್ಟ ಕ್ರಮಗಳನ್ನು ಕೈಗೊಳ್ಳುತ್ತೆ. ಯಾವಾಗ ಈ ವಿಚಾರಗಳು ಗೊತ್ತಾಗುತ್ತೋ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಬರೋದು ಪಕ್ಕ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಅದಾದ ಮೇಲೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿರುವಂತಹ ಒಂದು ಸಮಿತಿ ಏನಿತ್ತಲ್ಲ ರಚನೆ ಮಾಡಿರುವಂಥದ್ದು, ಆ ಸಮಿತಿ ವರದಿಯನ್ನು ತೆಗೆದುಕೊಂಡು ಬರುತ್ತೆ. ವರದಿಯನ್ನು ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಆ ಒಂದು ವರದಿಯನ್ನು ಇಟ್ಕೊಂಡು ಇವತ್ತು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಆ ವರದಿಯನ್ನು ಅಂಗೀಕಾರ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿ ಅಂಗೀಕಾರವನ್ನು ಮಾಡಿದ್ದಾರೆ. ಹಾಗಾದರೆ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಆಗುವಂತಹ ಸಾಧಕ ಬಾಧಕಗಳನ್ನು ಏನೇನಿದಾವೆ ಅಂತ ನೋಡೋದಾದರೆ, ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ದೇಶದ ಚುನಾವಣೆಯ ವೆಚ್ಚ ದೊಡ್ಡ ಮಟ್ಟದಲ್ಲಿ ಕಡಿತ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಿದ್ದಾವೆ. 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಟ್ಟು 60,000 ಕೋಟಿ ರೂಪಾಯಿ ಖರ್ಚಾಗಿತ್ತಂತೆ. ಅದು 2024ರ ವೇಳೆಗೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿತ್ತು ಅನ್ನುವಂತಹ ಚರ್ಚೆಗಳು ಸಹಿತ ಇದ್ದಾವೆ. ಅದರ ಜೊತೆಗೆ ಏಕಕಾಲದಲ್ಲಿ ಚುನಾವಣೆ ಮಾಡೋದ್ರಿಂದ ಹೆಚ್ಚಿನ ಮತದಾನ ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ಚರ್ಚೆಗಳು ನಡೀತಿದ್ದಾವೆ. ಇದರ ಜೊತೆಗೆ ಅಧಿಕಾರಿಗಳು ಮತ್ತು ಚುನಾವಣಾ ಆಯೋಗದ ಏಕಕಾಲದಲ್ಲಿ ತೊಡಕೊಳ್ಳುವಂತಹ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಅಕ್ರಮ ಆಗುವಂಥದ್ದು ತುಂಬ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಡೀತಾ ಇದೆ ಚರ್ಚೆ. ಇದರ ಜೊತೆಗೆ ಸರ್ಕಾರದ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಸಹಿತ ಅಡೆತಡೆ ಆಗೋದಿಲ್ಲ. ಏಕಕಾಲದಲ್ಲಿ ಚುನಾವಣೆ ಮುಗಿಯೋದ್ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಭಿವೃದ್ಧಿಯ ಕೆಲಸಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಸಹಕಾರಿಯಾಗುತ್ತೆ. ಇದರಿಂದ ದೇಶದ ಅಭಿವೃದ್ಧಿಗೆ ಮತ್ತಷ್ಟು ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಆದರೆ ಇದೇ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ತೊಂದರೆಗಳು ಏನೇನಾಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋದರೆ, ಭಾರತದಂತಹ ದೇಶದಲ್ಲಿ ಏಕಕಾಲದಲ್ಲಿ ನೀವು ಒಂದು ವೇಳೆ ಚುನಾವಣೆ ಮಾಡಿದ್ದೇ ಆದರೆ ಅದು ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಕಾರಣ ಏನು ಅಂತಂದರೆ, ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆ ಏಕಕಾಲದಲ್ಲಿ ನಡೆಯುವಂತಹ ಕಾರಣಕ್ಕಾಗಿ ಚುನಾವಣೆಯ ಸಿಬ್ಬಂದಿ ಮತ್ತು ಭದ್ರತೆಯನ್ನು ಒಗ್ಗೂಡಿಸುವಂಥದ್ದು ಮತ್ತು ಅದರ ಜೊತೆಗೆ ಭದ್ರತಾ ದೃಷ್ಟಿಯಿಂದನೂ ಸಹಿತ ದೊಡ್ಡ ಸವಾಲಿನ ಕೆಲಸ. ಅದರ ಜೊತೆಗೆ ಒಂದು ವೇಳೆ ಚುನಾವಣೆಯ ಮುಕ್ತಾಯವಾದ ನಂತರ ಸರ್ಕಾರಕ್ಕೆ ಬಹುಮತ ಬರಲಿಲ್ಲ ಅಂತಂದರೆ, ಸರಿಯಾಗಿ ಸರ್ಕಾರವನ್ನು ನಿಭಾಯಿಸೋದಕ್ಕಾಗಿಲ್ಲ ಅಂದರೆ, ಅದರ ಜೊತೆಗೆ ಒಂದು ವೇಳೆ ಸರ್ಕಾರ ಅವಧಿಗೂ ಮುನ್ನ ಪತನಗೊಂಡಿದ್ದೇ ಆದರೆ ಮುಂದಿನ ನಿರ್ಣಯಗಳು ಹೇಗಿರ್ತವೆ ಅನ್ನುವಂತಹ ಪ್ರಶ್ನೆ ದೊಡ್ಡದಾಗಿ ಕಾಡ್ತಾ ಇದೆ. ಇದರ ಜೊತೆಗೆ ಸರ್ಕಾರ ಏನಾದರೂ ಉರುಳಿದ್ದೇ ಆದರೆ ಅಥವಾ ಅವಧಿಗಿಂತ ಮುಂಚಿತೆ ಮುಗಿದಿದ್ದೇ ಆದರೆ
ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡ್ತಾ ಇದೆ. ಇದೆಲ್ಲದರ ಜೊತೆಗೆ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಇಡೀ ವಿಶ್ವದಲ್ಲೇ ಭಾರತ ಅತಿ ದೊಡ್ಡದಾದಂತಹ ಪ್ರಜಾಪ್ರಭುತ್ವದಾದಂತಹ ದೇಶ ಆಗಿರುವಂತಹ ಕಾರಣಕ್ಕಾಗಿ ಇಂತಹ ಪ್ರಜಾಪ್ರಭುತ್ವದ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ಮಾಡೋದಕ್ಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಸಹಿತ ಮೂಡ್ತಾ ಇದ್ದಾವೆ. ಇನ್ನು ಏಕಕಾಲದಲ್ಲಿ ಚುನಾವಣೆ ಆಗೋದ್ರಿಂದ ಪ್ರಾದೇಶಿಕವಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗುತ್ತೆ. ಅದೇನು ಅಂತಂದ್ರೆ, ಒಂದು ಚುನಾವಣೆಯ ವಿಚಾರ ಪ್ರಾದೇಶಿಕ ವಿಚಾರಗಳಾಗೋದಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಹೋರಾಟ ಮಾಡೋದಕ್ಕೆ ಆಗೋದಿಲ್ಲ. ಅದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಕಳೆದುಕೊಳ್ಳುವಂತಹ ಭೀತಿ ಇದೆ ಅನ್ನುವಂಥದ್ದು ಬಹಳಷ್ಟು ರಾಜಕೀಯ ಪಕ್ಷಗಳು ಅಳಲನ್ನು ತೋಳ್ಕೊಳ್ತಾ ಇದ್ದಾವೆ. ಹಾಗಾದರೆ ಇಂದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಸಚಿವ ಸಂಪುಟದ ಒಪ್ಪಿಗೆಯ ನಂತರದ ಹಾದಿ ಹೇಗಿರುತ್ತೆ? ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ತರಬೇಕು ಅಂತಂದರೆ ಯಾವೆಲ್ಲ ಪ್ರಕ್ರಿಯೆಗಳು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಭಾರತದ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸಂವಿಧಾನದ 5 ಕಾಯ್ದೆಗಳ ಜೊತೆಗೆ 1951ರ ಜನರ ಪುನರಾವರ್ತನೆ ಕಾಯ್ದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಅನುವನ್ನು ಮಾಡಿಕೊಡೋದಿಲ್ಲ. ಇದರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳಾಗಿರ್ಬೋದು, ಇವೆರಡೂ ಸಹಿತ ಒಪ್ಪುಗೆಯನ್ನು ಸೂಚಿಸಬೇಕಾಗತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಇದರ ಜೊತೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಸಂಖ್ಯಾಬಲದಿಂದ ಅಂಗೀಕಾರ ಆಗಬೇಕಾಗತ್ತೆ. ಆದರೆ ಸದ್ಯ ಮೋದಿ ಸರ್ಕಾರದ ಬಳಿ ಲೋಕಸಭೆಯಲ್ಲಿ 70 ಮತ್ತು ರಾಜ್ಯಸಭೆಯಲ್ಲಿ 40 ಸಂಸದರ ಕೊರತೆ ಇದಕ್ಕೆ ಎದ್ದು ಕಾಣಿಸ್ತಾ ಇದೆ. ಸಂಸತ್ನಲ್ಲಿ ಅಂಗೀಕಾರವಾದ ಮೇಲೂ ಸಹಿತ ದೇಶದಲ್ಲಿರುವಂತಹ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಯಲ್ಲಿ ಈ ಒಂದು ಮಸೂದೆ ಅಂಗೀಕಾರ ಆಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ಈ ಬಾರಿ ಈ ಒಂದು ವರದಿಯನ್ನು ಮಂಡನೆ ಮಾಡಿ ಚರ್ಚೆಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಡುತ್ತೆ. ನಂತರ ಬಿಲ್ಲನ್ನು ಜಂಟಿ ಸದನ ಸಮಿತಿಗೆ ಕೊಡುವಂತಹ ಸಾಧ್ಯತೆಗಳು ಸಹಿತ ದಟ್ಟವಾಗಿ ಕಾಣ್ತಾ ಇದ್ದಾವೆ. ಈ ಮಧ್ಯೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತಮಿಳುನಾಡು ಸರ್ಕಾರ ಮತ್ತು ಕೇರಳ ಸರ್ಕಾರ ಎರಡೂ ಸರ್ಕಾರಗಳು ತಮ್ಮ ವಿಧಾನಸಭೆಯಲ್ಲಿ ಈ ಒಂದು ಮಸೂದೆಗೆ ವಿರೋಧವನ್ನ ಮಾಡಿ ಮತ್ತು ವರದಿಗೂ ಸಹಿತ ವಿರೋಧವನ್ನ ಮಾಡಿ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧವಾಗಿ ಖಂಡನೆಯನ್ನು ಸಹಿತ ಮಾಡಿದ್ದಾವೆ. ಇದೆಲ್ಲದರ ಮಧ್ಯೆ ವರದಿ ಅನುಷ್ಠಾನಕ್ಕೆ ಬರುತ್ತಾ ಅಥವಾ ಮೂಲೆಗುಂಪಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದೇ ರೀತಿಯಾದಂತಹ ಇನ್ನಷ್ಟು ಡಿಜಿಟಲ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.